ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಎಡಿಟರ್ ಇನ್ ಚೀಫ್ ರಾಧಾ ಹಿರೇಗೌಡರು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್, ಈಗ ಇಷ್ಟು ದಿನ ಕರ್ನಾಟಕದಲ್ಲಿ ದಗದಗ ಅಂತ ಹೊತ್ತಿ ಉರಿತಾ ಇತ್ತು ಜಾತಿ ಗಣತಿಯ ಜ್ವಾಲೆ ಸಮೀಕ್ಷೆ. ಬಟ್ ಈಗ ಕೇಂದ್ರ ಸರ್ಕಾರನೇ ಚಾಟಿ ಬೀಸ್ಬಿಡ್ತಾ ಏನು ಅಂತ ನನಗೆ ಕೇಳಿದ್ರ ಅಖಿಲೇಶ್? ಎಸ್ ಎಸ್ ಓಕೆ ಅಖಿಲೇಶ್, ಇವತ್ತು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ವಿ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಬ್ರೀಫಿಂಗ್ ಇತ್ತು. ಸೊ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಿಜಕ್ಕೂ ಕೂಡ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾದಂತಹ ಯುದ್ಧಕ್ಕೆ ರೆಡಿ ಆಗಿದೆ ಕೇಂದ್ರ ಸರ್ಕಾರ ಮತ್ತು ಯಾವ ಯುದ್ಧದ ವ್ಯಾಖ್ಯಾನವನ್ನ ನಾವೆಲ್ಲರೂ ಭಾರತೀಯರು ಎದುರು ನೋಡ್ತಾ ಇದ್ವಿ. ಆ ಒಂದು ವ್ಯಾಖ್ಯಾನವನ್ನ ಕ್ಯಾಬಿನೆಟ್ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಕೊಡ್ತಾರೆ ಅಂತ ಕಾಯ್ತಾ ಇದ್ವಿ. ಆದ್ರೆ ಅಶ್ವಿನಿ ವೈಷ್ಣವ್ ಅವರು ಇವತ್ತು ನಿಜಕ್ಕೂ ಕೂಡ ಒಂದು ರಾಜಕೀಯವಾದಂತಹ ತಂತ್ರಗಾರಿಕೆಯ ಭಾಗವಾಗಿ ಜಾತಿ ಗಣತಿಯ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಡೀ ಕರ್ನಾಟಕ ಹೊತ್ತಿ ಉರಿತಾ ಇತ್ತು ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ. ಇದು ಜಾತಿ ಗಣತಿ ಅಲ್ಲ, ಬದಲಾಗಿ ಇದು ಸರ್ವೆ ಅಂತ ಕರ್ನಾಟಕ ಸರ್ಕಾರ ಹೇಳ್ತಾ ಇತ್ತು. ಈ ಒಂದು ಸರ್ವೆಯಲ್ಲಿ ಬಹಳಷ್ಟು ಜಾತಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅನ್ನುವಂತ ಕೂಗು ಬಿಜೆಪಿ ಮಾಡ್ತಾ ಇತ್ತು. ಈ ಮಧ್ಯೆ ಸ್ವತಃ ಕೇಂದ್ರ ಸರ್ಕಾರವೇ ಜಾತಿ ಗಣತಿಯ ಅನೌನ್ಸ್ಮೆಂಟ್ ಮಾಡಿರೋದು ಇದು ರಾಜಕೀಯ ಸಾಮಾಜಿಕವಾದಂತಹ ಅತ್ಯಂತ ದೊಡ್ಡ. ಹಾಗೆ ನೋಡಿದ್ರೆ ಸ್ವತಂತ್ರ ಭಾರತದ ನಂತರ ಯಾರು ಕೂಡ ಜಾತಿ ಗಣತಿಯನ್ನ ಮಾಡಿರ್ಲಿಲ್ಲ. ಹಳೇದು ಅಂತಂದ್ರೆ 1913 ಕ್ಯಾಸ್ಟ್ ಸೆನ್ಸಸ್ ಇತ್ತೇ ಹೊರತು ತದನಂತರ ಯಾವ ಸ್ವತಂತ್ರ ಭಾರತದ ಕೇಂದ್ರ ಸರ್ಕಾರಗಳು ಕೂಡ ಜಾತಿ ಗಣತಿಯನ್ನ ಮಾಡಿರ್ಲಿಲ್ಲ. ಪ್ರಧಾನಿಯಾಗಿದ್ದಂತಹ ಡಾಕ್ಟರ್ ದಿವಂಗತ ಮನಮೋಹನ್ ಸಿಂಗ್ ಅವರು 2010ರಲ್ಲಿ ವೀರಪ್ಪ ಮೊಯ್ಲಿ ಅವರಿದ್ರು ಕ್ಯಾಬಿನೆಟ್ ನಲ್ಲಿ. ಈ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ದೊಡ್ಡ ಚರ್ಚೆ ಆಯ್ತು, ಜಾತಿ ಗಣತಿ ಮಾಡ್ಬೇಕಾ ಬೇಡವಾ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ನ ಕೂಡ ಅಲ್ಲಿ ನೇಮಕ ಮಾಡಲಾಗಿತ್ತು. ಆದ್ರೆ ಯಾರೂ ಕೂಡ ಒಂದು ಸಹಮತದ ನಿರ್ಧಾರಕ್ಕೆ ಬರಕ್ ಆಗಿರ್ಲಿಲ್ಲ ಅಖಿಲೇಶ್ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಜಾತಿ ಗಣತಿ ಅನ್ನೋದನ್ನ ಕೈ ಬಿಟ್ರು. ಬದಲಾಗಿ ನಾವೀಗ ಏನು ಸಾಮಾಜಿಕ ಆರ್ಥಿಕ ಸರ್ವೆ ಅಂತ ಹೇಳ್ತೀವಿ ಅದನ್ನ ಮಾಡಲಾಯಿತು. ಅಂದ್ರೆ ಸ್ವತಂತ್ರ ಭಾರತದ ನಂತರ ಜಾತಿ ಗಣತಿಗೆ ಸಂಬಂಧಪಟ್ಟಂತ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ. ಆದ್ರೆ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈಗಾಗಲೇ ತೆಲಂಗಾಣ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಬಿಹಾರ ಸರ್ಕಾರ ಜಾತಿ ಗಣತಿಯ ಇನಿಷಿಯೇಟಿವ್ ತಗೊಂಡಿದೆ ಮತ್ತು ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ಬಹಳ ಜನ ಕಾಂಗ್ರೆಸ್ಸಿಗರು ಇದನ್ನ ಕ್ಲೇಮ್ ಮಾಡಬಹುದು, ಕಾಂಗ್ರೆಸ್ ಮೊದಲ ಇನಿಷಿಯೇಟಿವ್ ತಗೊಂಡಿರೋದು, ಇದನ್ನ ಕೇಂದ್ರ ಸರ್ಕಾರ ಫಾಲೋ ಮಾಡಿದೆ ಅಂತ. ಆದ್ರೆ ಇವತ್ತು ಅಶ್ವಿನಿ ವೈಷ್ಣವ್ ಅವರು ಹೇಳ್ತಾ ಇದ್ರು, ಇಲ್ಲ ಇದು ಕೇಂದ್ರ ಸರ್ಕಾರದ ವಿಷಯ, ಜಾತಿ ಗಣತಿ ಅನ್ನೋದು ಅದು ಸ್ಟೇಟ್ ಇಶ್ಯೂ ಅಲ್ಲ, ಇಟ್ಸ್ ಅ ಸೆಂಟ್ರಲ್ ಇಶ್ಯೂ ಅಂತ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಖಿಲೇಶ್. ಮುಂದಿನ ಜನಗಣತಿಯಲ್ಲಿ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ. ಆದ್ರೆ ಕರ್ನಾಟಕ ಸರ್ಕಾರ ಅಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಅಲಯನ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಅಶ್ವಿನಿ ವೈಷ್ಣವ್ ಅವರು. ಹೌದು, ಕಾಂಗ್ರೆಸ್ ಜೊತೆಗಿನ ಏನು ಬೇರೆ ಬೇರೆ ಪಕ್ಷಗಳ ಒಂದು ಘಟಬಂಧನ ಇದೆ ಅಥವಾ ಇಂಡಿ ಅಂತ ಏನ್ ಕರೀತಾರೆ, ಈ ಒಂದು ನೇತೃತ್ವದ ಸರ್ಕಾರಗಳು ಎಸ್ಪೆಷಲಿ ಕರ್ನಾಟಕ ಸರ್ಕಾರವನ್ನೇ ಟಾರ್ಗೆಟ್ ಮಾಡದಂತೆ ಇತ್ತು. ಯಾಕೆ ಅಂತಂದರೆ ಕೆಲ ರಾಜ್ಯ ಸರ್ಕಾರಗಳು ಮಾಡಿರುವಂತಹ ಜಾತಿ ಗಣತಿ ದೋಷಪೂರಿತವಾಗಿದೆ, ಪಾರದರ್ಶಕವಾಗಿಲ್ಲ ಮತ್ತು ರಾಜಕೀಯ ಹಿತಾಸಕ್ತಿಯಿಂದ ಕೂಡಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ವಿಷಯ ಜಾತಿ ಗಣತಿ ಆದ್ದರಿಂದ ನಾವು ಜಾತಿ ಗಣತಿಯನ್ನ ಮಾಡ್ತೇವೆ ಪಾರದರ್ಶಕವಾಗಿ ಅನ್ನೋ ಒಂದು ಬಿಗ್ ಅನೌನ್ಸ್ಮೆಂಟ್ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಸೊ ಜಾತಿ ಗಣತಿ ಅನ್ನೋದು ಇದು ಕಟು ಸತ್ಯ, ಭಾರತದ ಕಟು ಸತ್ಯ. ಜಾತಿ ಪ್ರತಿಯೊಂದು ಜಾತಿಯ ಆಧಾರದ ಮೇಲೆ ನಡೆಯುತ್ತೆ. ರಾಜಕೀಯವಾಗಿ ನೋಡೋದಾದ್ರೆ ಅಖಿಲೇಶ್, ಈಗ ಬಿಹಾರ್ ಎಲೆಕ್ಷನ್ ಇರೋದ್ರಿಂದ ಬಿಹಾರದಲ್ಲಿ ಈಗಾಗಲೇ ಒಂದು ಜಾತಿ ಗಣತಿ ಮಾಡಿರೋದ್ರಿಂದ ಮುಂದಿನ ಎಲೆಕ್ಷನ್ಗೆ ನೆರವಾಗುವ ನಿಟ್ಟಿನಲ್ಲಿ ಅದರಲ್ಲೂ SC ಮತ್ತು OBC ಕಮ್ಯುನಿಟಿಗಳ ಸರ್ವಾಂಗೀಣ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅದರಲ್ಲೂ ಕೂಡ ಬಿಜೆಪಿ ಬದ್ಧವಾಗಿದೆ ಜಾತಿ ಗಣತಿಯ ಮೂಲಕ ಅನ್ನುವಂತಹ ಮೆಸೇಜ್ ಅನ್ನ ಈಗಾಗಲೇ ಚುನಾವಣೆಗೆ ಹೊರಟಿರುವಂತಹ ರಾಜ್ಯಗಳಿಗೆ ಒಂದು ಸ್ಟ್ರಾಂಗ್ ಆದ ಮೆಸೇಜ್ ಅನ್ನ ಕೇಂದ್ರ ಸರ್ಕಾರ ತಲುಪಿಸಿದೆ ಅಂತ ಹೇಳಬಹುದು. ಬಟ್ ಡೆಫಿನೆಟ್ಲಿ ರಾಜ್ಯದಲ್ಲಿ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಬಹುದು ಕಾಂಗ್ರೆಸ್ ಸರ್ಕಾರದಿಂದ ಅಥವಾ ಕಾಂಗ್ರೆಸ್ ನಾಯಕರಿಂದ. ಯಾಕೆ ಅಂತಂದ್ರೆ ನಾವು ಮಾಡಿದ್ರೆ ತಪ್ಪು, ಬಟ್ ನಾವು ಮಾಡಿರೋದು ಸರಿ ಇಲ್ಲ ಅಂತ ಹೇಳಕ್ಕೆ ನೀವ್ ಹೇಗ್ ಹೇಳ್ತೀರಾ? ಯಾಕೆ ಅಂತಂದ್ರೆ ಈಗಾಗಲೇ ಈ ಒಂದು ಪ್ರಾಸೆಸ್ ಏನಿದೆ
ಇದು ತುಂಬಾ ದೊಡ್ಡ ಪ್ರಾಸೆಸ್. ನಿಮಗೆ ಗೊತ್ತಿರುವ ಹಾಗೆ ಕಾಂತರಾಜು ಆಯೋಗ ಏನಿದೆ ಅದು ಎಷ್ಟು ದೊಡ್ಡ ಸರ್ಕಸ್ ಮಾಡಿದೆ ಅಂತ. ಇಡೀ ದೇಶಾದ್ಯಂತ ಜಾತಿ ಗಣತಿ ಮಾಡೋದು ಯಾವ ರೀತಿ ಮಾಡ್ತಾರೆ, ಇದಕ್ಕೆ ಯಾವ್ಯಾವ ಮಾನದಂಡಗಳನ್ನ ಅನುಸರಿಸ್ತಾರೆ, ಇದನ್ನ ಹೇಗೆ ವೆರಿಫಿಕೇಶನ್ ಮಾಡ್ತಾರೆ, ಲಾಜಿಸ್ಟಿಕ್ ಚಾಲೆಂಜ್ ತುಂಬಾ ದೊಡ್ಡದಿದೆ. ಸೊ ಯಾವ ರೀತಿ ಬಿಜೆಪಿ ಸರ್ಕಾರ ಇದನ್ನ ನಿಭಾಯಿಸುತ್ತೆ ಮತ್ತು ಇದು ನಿಜಕ್ಕೂ ಕೂಡ ಪಾರದರ್ಶಕವಾಗಿ ಹೇಗೆ ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ ಅಖಿಲೇಶ್. ಎಸ್ ಮೇಡಮ್, ಹಾಗೆ ಲೈನ್ ಅಲ್ಲಿ ನಮ್ಮ ಜೊತೆ ಎಡಿಟರ್ ಸತೀಶ್ ಆಂಜಿನಪ್ಪನವರು ಜಾಯ್ನ್ ಆಗ್ತಿದ್ದಾರೆ. ಸದ್ಯ ಬಹಳ ಕುತೂಹಲಕ್ಕಾಗಿ ಎಲ್ಲರನ್ನೂ ಕಾಡ್ತಾ ಇರೋದು, ಈಗ ಕರ್ನಾಟಕದಲ್ಲಿ ಸಮೀಕ್ಷೆ ಮಾಡಿ ಒಂದಿಷ್ಟು ಗೊಂದಲ ಆಗ್ತಿದ್ದಿಲ್ಲ. ಈಗ ಕೇಂದ್ರ ನಾವು ಗಣತಿ ಮಾಡ್ತೀವಿ ಅಂತ ಮುಂದಾಗ್ತಿದಾರಲ್ಲ, ರಾಜ್ಯ ಸರ್ಕಾರದ ಮುಂದಿನ ನಡೆ ಹೆಂಗಿರುತ್ತೆ, ಹೆಂಗ್ ಸಾಗ್ಬೋದು ಇದು ಅಂತ. ಅಖಿಲೇಶ್, ಪ್ರಮುಖವಾಗಿ ಅಶ್ವಿನಿ ವೈಷ್ಣವ್ ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಈಗೇನು ಯಾಕೆ ಜಾತಿ ಗಣತಿ ಅನಿವಾರ್ಯ ಈಗ ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಈಗಾಗಲೇ 1931ರ ಅಂಕಿಅಂಶಗಳ ಪ್ರಕಾರ, ಅಂದ್ರೆ ಆಗಿನ ಜಾತಿ ಗಣತಿಯ ಆಧಾರದ ಮೇಲೆ ಇದುವರೆಗೂ ಕೂಡ ಮೀಸಲಾತಿ ಇದೆ. ನಾವು OBC ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಸಮುದಾಯದ ಮೀಸಲಾತಿ ಏನಿದೆ, ಆ ಮೀಸಲಾತಿ 1931ರ ಒಂದು ಜನಗಣತಿ ಜಾತಿ ಗಣತಿ ಆಗಿತ್ತು. ಆಗಿನ ಜಾತಿ ಗಣತಿಯ ಅನ್ವಯವಾಗಿ ಇವತ್ತಿಗೂ ಕೂಡ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ 100 ವರ್ಷ, 95 ವರ್ಷಗಳ ಹಿಂದಿನ ಒಂದು ಜಾತಿ ಗಣತಿ ಏನಿತ್ತು ಅದರ ಅನ್ವಯ ಈಗಲೂ ಕೂಡ ಪ್ರತಿಯೊಬ್ಬ ಭಾರತೀಯನಿಗೆ ಅದು ಯಾರೆಲ್ಲ ರಿಸರ್ವೇಶನ್ ಪಡಿತಾರೆ ಅದರ ಒಂದು ರಿಸರ್ವೇಶನ್ ಪರ್ಸೆಂಟೇಜು ಈಗ 4%, 3%, 25% ಈ ತರ ಏನು ನಾವು ಚರ್ಚೆ ಮಾಡ್ತೀವಿ, OBC ಆಗಿರ್ಬೋದು, SC ಆಗಿರ್ಬೋದು, ST ಕಮ್ಯುನಿಟಿ ಆಗಿರ್ಬೋದು, ಪ್ರತಿಯೊಂದು ಕಮ್ಯುನಿಟಿಯ ರಿಸರ್ವೇಶನ್ 1931ರ ಜಾತಿ ಗಣತಿಯ ಅನ್ವಯ ಈಗಲೂ ಕೂಡ ಪಡಿತಾ ಇದ್ದಾರೆ. ಅಂದ್ರೆ ನಾವು ಯಾವ ಮಟ್ಟಕ್ಕೆ, ಯಾವ ರೀತಿಯ ಒಂದು ರೂಲ್ಸ್ ಅನ್ನ ನಾವು ಫಾಲೋ ಮಾಡ್ತಾ ಇದೀವಿ, ಅಥವಾ ಅಂಕಿಅಂಶಗಳನ್ನ ಯಾವ ತರ ನಾವು ಅದನ್ನ ಡಿಸೈಡ್ ಮಾಡಬೇಕು. 95 ವರ್ಷಗಳ ಹಿಂದಿನ ಜಾತಿ ಗಣತಿಯನ್ನ ಇಟ್ಕೊಂಡು ನಾವು ಈಗಲೂ ರಿಸರ್ವೇಶನ್ ಕೊಡ್ತಾ ಇದ್ದೀವಿ ಅಂದ್ರೆ, ಸೊ ಹಾಗಾಗಿನೇ ಈಗ ತುರ್ತಾಗಿ ಜಾತಿ ಗಣತಿಯ ಅಗತ್ಯತೆ ಇದೆ. ಸೊ ಕರ್ನಾಟಕದಲ್ಲೂ ಕೂಡ ಇದೇ ವಿಚಾರವಾಗಿ ಈ ಒಳ ಮೀಸಲಾತಿಯ ವಿಚಾರ ಬಂದಾಗ ಬಹುದೊಡ್ಡ ವಿಶೇಷವಾಗಿ SC ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಅನ್ನೋ ಒಂದು ಒತ್ತಾಯ ಇತ್ತು. ಸೊ ಹಾಗಾಗಿದೆ ಒಳ ಮೀಸಲಾತಿಯಿಂದಾಗಿ ಯಾವ ಸಮುದಾಯ ಎಷ್ಟು % ಜನಸಂಖ್ಯೆ ಇದೆ ಅವ್ರಿಗೆ ತಕ್ಕದ ಅಂತ ಮೀಸಲಾತಿ ಸಿಗುತ್ತೆ ಅನ್ನೋದು ಒಳ ಮೀಸಲಾತಿಯ ಒಂದು ವಾದ ಮತ್ತು ಚರ್ಚೆ. ಹೀಗಾಗಿನೇ ಅದಕ್ಕೆ ಪೂರಕವಾಗಿ ಪ್ರತಿಯೊಂದು ಸಮುದಾಯ ಜಾತಿಯವರ ಜನಸಂಖ್ಯೆ ಎಷ್ಟಿದೆ ಅದಕ್ಕೆ ಪೂರಕವಾಗಿ ಅವ್ರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಚರ್ಚೆ ಸಾಕಷ್ಟು ದಿನಗಳಿಂದ ಆಗ್ತಾ ಇದೆ. ಹೀಗಾಗಿನೇ 1931ರ ಒಂದು ಜಾತಿ ಗಣತಿಯ ಆಧಾರವನ್ನ ಇಟ್ಕೊಂಡು ಈಗಲೂ ಮೀಸಲಾತಿ ಕೊಡೋದು ಸರಿಯಲ್ಲ. ಮೀಸಲಾತಿಯನ್ನ ಸಮರ್ಪಕವಾಗಿ ಹಂಚಿಕೆ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ತಳ ಸಮುದಾಯ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಹಿಂದುಳಿದಂಥ ವ್ಯಕ್ತಿಗಳಿಗೆ ಮೀಸಲಾತಿಯ ಲಾಭ ಪಡಿಬೇಕು ಅಂದ್ರೆ ಈಗ ಜಾತಿ ಗಣತಿಯ ಅಗತ್ಯ ಅನಿವಾರ್ಯ ಆಗಿದೆ. ಹೀಗಾಗಿನೇ ಈಗ ಜಾತಿ ಗಣತಿ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಹುಶಃ ಕೇಂದ್ರ ಸರ್ಕಾರ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಆಗ್ಲೇ ರಾಧಾ ಮೇಡಮ್ ಮಾತಾಡ್ತಾ ಇದ್ರು, ಕರ್ನಾಟಕದ ವಿರುದ್ಧ ಬಹುತೇಕ ಅಶ್ವಿನಿ ವೈಷ್ಣವ್ ಅವರ ಮಾತುಗಳು ಕರ್ನಾಟಕದ ವಿರುದ್ಧನೇ ಇತ್ತು. ಕರ್ನಾಟಕದ ಜಾತಿ ಗಣತಿಯ ವಿರುದ್ಧವಾಗಿ ಅಂದ್ರೆ ಕಾಂಗ್ರೆಸ್ ದ್ವಂದ್ವ ನಿಲುವನ್ನ ಅನುಸರಿಸ್ತಾ ಇದೆ, ರಾಜಕೀಯ ಲಾಭಕ್ಕಾಗಿ ಜಾತಿ ಗಣತಿಯನ್ನ ಮಾಡ್ತಾ ಇದೆ ಅನ್ನೋದು ಅಶ್ವಿನಿ ವೈಷ್ಣವ್ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇತ್ತು. ಸೊ ಒಂದು ಕರ್ನಾಟಕ ಸರ್ಕಾರ ಒಂದೇ ಅಲ್ಲ, ಇಲ್ಲಿ ಇಡೀ ದೇಶಾದ್ಯಂತ ಈಗ ಜಾತಿ ಗಣತಿ ಆಗುತ್ತೆ. ಇದೇ ವರ್ಷ ಅಂದ್ರೆ 2025ರಿಂದಲೇ ಶುರುವಾಗುತ್ತೆ. 2026ಕ್ಕೆ ಬಹುಶಃ ಅಂಕಿಅಂಶಗಳು ಬರಬಹುದು. ಅಲ್ಲಿಗೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿಗೆ ಮುಂದಾಗ್ತಾ ಇದೆ. ಸೊ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಪ್ರಬಲ ಸಮುದಾಯಗಳು ಕರ್ನಾಟಕದಲ್ಲಿ, ನಾವು ಕರ್ನಾಟಕದ ಮಟ್ಟಿಗೆ ಮಾತನಾಡೋದಾದ್ರೆ ಈಗ 2011ರ ಜನಗಣತಿ ಏನಾಗಿತ್ತು, ಆ ಜನಗಣತಿಯಲ್ಲಿ ನಮಗೆ ಅಫಿಷಿಯಲ್ ಆಗಿ ದಾಖಲೆ ಸಿಕ್ಕಿದ್ದು ಕೇಂದ್ರ ಸರ್ಕಾರವೇ ಬಿಡುಗಡೆ ಮಾಡಿದಂತಹ ಅಂಕಿಅಂಶಗಳು. ಅದು ಮುಸಲ್ಮಾನರ ಸಂಖ್ಯೆ ಎಷ್ಟು, SC ಸಮುದಾಯದ ಸಂಖ್ಯೆ ಎಷ್ಟು, ST ಸಮುದಾಯದ ಸಂಖ್ಯೆ ಎಷ್ಟು. ಯಾಕಂದ್ರೆ SC ST ಮತ್ತೆ ಮುಸ್ಲಿಂ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಕೇಂದ್ರ ಸರ್ಕಾರ 2011ರಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡಿತ್ತು. ಆದರೆ 2015ರ ಒಂದು ಜಾತಿ ಗಣತಿ ಏನಾಗಿತ್ತು ಕರ್ನಾಟಕದಲ್ಲಿ, ಅದರ ಅಂಕಿಅಂಶಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಡಿಫರೆನ್ಸ್ ಇತ್ತು ಅನ್ನೋ ಲೆಕ್ಕಾಚಾರವಾಗಿ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ತೀವ್ರವಾದ ವಿರೋಧವನ್ನ ವ್ಯಕ್ತಪಡಿಸಿದ್ವು. ಈಗ ಸೊ ಅದಕ್ಕೆ ತಕ್ಕಂತೆ ಮೀಸಲಾತಿ ಕೂಡ ಬದಲಾಗಬಹುದು ಕರ್ನಾಟಕದಲ್ಲಿ ಅಂತಿತ್ತು. ಕ್ಯಾಟಗರಿ 1 ಇತ್ತು, ಅದನ್ನ ತೆಗೆದಾಕಿ ಕ್ಯಾಟಗರಿ 1A ಮಾಡ್ತು, 1B ಮಾಡ್ತು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ರಿಸರ್ವೇಶನ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಶಿಫಾರಸನ್ನ ಸಮಿತಿ ಮಾಡಿತ್ತು. ಆದರೆ ಇದೆಲ್ಲದಕ್ಕೂ ಕೂಡ ಈಗ ಬಹುತೇಕ ಹಿನ್ನಡೆ ಆಗಬಹುದು. ಯಾಕಂದ್ರೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿಯನ್ನ ಮಾಡ್ತಾ ಇದೆ. ಅಲ್ಲಿಗೆ
ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಜಾತಿ ಗಣತಿಯನ್ನು ಮಾಡಬೇಕು, ನಾವು ಮಾಡ್ತೀವಿ ಅನ್ನೋ ಒಂದು ವಾದವನ್ನು ಮುಂದಿಟ್ಟಿದ್ವು. ಅದೆಲ್ಲದಕ್ಕೂ ಕೂಡ ಹಿನ್ನಡೆ ಆದಂತೆ ಆಗಿದೆ. ಜೊತೆಗೆ ಕಾನ್ಸ್ಟಿಟ್ಯೂಷನ್ ಆಗಿ ನೋಡಿದಾಗಲೂ ಕೂಡ, ಸಂವಿಧಾನಾತ್ಮಕವಾಗಿ ನೋಡಿದಾಗಲೂ ಕೂಡ ಆಯಾ ರಾಜ್ಯಗಳಿಗೆ ಜಾತಿ ಗಣತಿ ಮಾಡುವ ಹಕ್ಕಿಲ್ಲ. ಆಯಾ ರಾಜ್ಯಗಳು ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆಯನ್ನು ಇಟ್ಕೊಂಡು ಸರ್ವೆ ಮಾಡ್ಬೋದು, ಸಮೀಕ್ಷೆ ಮಾಡ್ಬೋದು. ಆದರೆ ಜಾತಿ ಗಣತಿ, ಜನಗಣತಿ ಅದು ಕೇಂದ್ರ ಸರ್ಕಾರಕ್ಕೆ ಬರುವಂಥ ವ್ಯಾಪ್ತಿ, ಕೇಂದ್ರದ ಲಿಸ್ಟ್ನಲ್ಲಿದೆ ಅದು. ಹಾಗಾಗಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಯಾವ ಸಮುದಾಯ ಎಷ್ಟು ಜಾತಿ, ಎಷ್ಟು ಅಂಕಿಅಂಶಗಳಿದ್ದಾವೆ, ಅವ್ರಿಗೆ ಯಾವ ಮಟ್ಟದ ರಿಸರ್ವೇಷನ್ ಕೊಡಬೇಕು ಅನ್ನೋದೆಲ್ಲವೂ ಕೂಡ ಕೇಂದ್ರ ನಿರ್ಧಾರ ಮಾಡುತ್ತೆ. ಅಖಿಲೇಶ್, ಸೊ ಹಾಗಾದ್ರೆ ಈಗ ಏನೋ ಒಂದು ಸಮೀಕ್ಷೆ ಮಾಡಿದಿಲ್ಲ, ಜಾತಿ ಗಣತಿ ಅಲ್ಲ, ಅದು ಕರ್ನಾಟಕ ಮಾಡಿರೋದು ಸಮೀಕ್ಷೆ. ಈ ಸಮೀಕ್ಷೆ ಕತೆ ಏನು, ಮುಂದೆ ಏನಾಗುತ್ತೆ? ಸೈಡಿಗ ಹಿನ್ನಡೆನಾ ಪಕ್ಕ? ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸದ್ಯ ಕರ್ನಾಟಕ ಏನ್ ಸಮೀಕ್ಷೆ ಮಾಡಿದ್ಯಲ್ಲ, ಈ ಸಮೀಕ್ಷೆ ಕತೆ ಮುಂದೆ ಏನು? ದೊಡ್ಡ ಮಟ್ಟದ ಹಿನ್ನಡೆ ಆದಂತ ಏನ್ ನಡೆ ಅನ್ನೋದಾಗಿ. ಎಸ್, ಧ್ವನಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ 1992ರಲ್ಲಿ ನಡೆದಿರುವಂತಹ ಜಾತಿ ಗಣತಿ, ಈ ಹಿಂದೆ ನಡೆದಿತ್ತು 92ರಲ್ಲಿ, ಜನರ ಆರ್ಥಿಕತೆಗೆ ಬಗ್ಗೆಯೂ ಕೂಡ ಸರ್ವೆ ಆಗ್ತಿದೆ. ಸದ್ಯ ಹಾಗಾದ್ರೆ ಈಗ ಕೇಂದ್ರ ಸರ್ಕಾರ ಏನು ಜಾತಿ ಗಣತಿಯನ್ನ, ಜನಗಣತಿಯನ್ನ ನಾವು ಮಾಡ್ತೀವಿ ಅಂತ ಮುಂದಾಗಿದ್ದಾರ, ಈ ಕರ್ನಾಟಕ ಸರ್ಕಾರ ಮಾಡಿರುವಂತ ಸಮೀಕ್ಷೆಯ ಕತೆ ಏನು? ಸೈಡಿಗೆ ಹೋದಂತ ಹಾಗಾದ್ರೆ ಏನಾಗುತ್ತೆ ಮುಂದೆ?